ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಕತೆ ಕಡೆ ಹೋಗೋಣ. ಕುಡ್ಕ 10 ಲಕ್ಷ ಫುಲ್ ಕ್ರೆಡಿಟ್ ಆಗಿಲ್ಲ ಎನ್ನುವ ಹೆಣ್ಣಿಗೆ ಯಾವುದೇ ಪ್ರೈಸ್ ಮನಿ ಆದರೂ ಅಷ್ಟೇ ಕಣೆಯವಳೆ, ಪೂರ್ತಿ ಸಿಗಲ್ಲ. ಈ ಟ್ಯಾಕ್ಸ್ ಆ ಟ್ಯಾಕ್ಸ್ ಅಂತ ಒಂದಷ್ಟು ಕಟ್ಟಾಗಿಯೇ ಬರೋದು ಎನ್ನುತ್ತಾನೆ ಋಷ್. ಅಷ್ಟರಲ್ಲೇ ಋತ್ವಿಯನ್ನು ತಮ್ಮ ಕಂಪನಿಯ ಮಾಡೆಲ್ ಆಗಲು, ಜಾಹೀರಾತಿಗೆ ಪೋಸ್ ಕೊಡಲು, ಫ್ಯಾಷನ್ ಈವೆಂಟ್ಗಳಲ್ಲಿ ಭಾಗವಹಿಸಲು, ಅವರ ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಲು, ಹೀಗೆ ಅವಳಿಗೆ ಸಾಕಷ್ಟು ಆಫರ್ ಹಿಡಿದುಕೊಂಡು ಒಂದಷ್ಟು ಉದ್ಯಮಿಗಳು ಬರ್ತಾರೆ. ಅವರೆಲ್ಲರ ಮಾತುಗಳನ್ನು, ಅವಕಾಶಗಳನ್ನು ನಯವಾಗಿ ತಿರಸ್ಕರಿಸಿದ ಋತ್ವಿ, ಸದ್ಯಕ್ಕೆ ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಕ್ಷಮಿಸಿ ಎನ್ನುತ್ತಾಳೆ. ಬಳಿಕ ಯಾರು ಎಷ್ಟೇ ಬಲವಂತ ಮಾಡಿದರೂ, ಏನೇ ಆಮಿಷ ತೋರಿಸಿದರೂ, ಅವಳ ಅಂದವನ್ನು ಹೊಗಳಿದರೂ ಅವಳ ಉತ್ತರ ಬದಲಾಗಲೇ ಇಲ್ಲ. ಇಟ್ಸ್ ಓಕೆ ಮೇಡಮ್, ಮುಂದೊಂದು ದಿನ ನಿಮಗೆ ನಮ್ಮೊಂದಿಗೆ ಕೆಲಸ ಮಾಡಬೇಕು ಅನಿಸಿದರೆ ಧಾರಾಳವಾಗಿ ನಮ್ಮ ಕಂಪನಿಗೆ ಬನ್ನಿ ಎಂದು ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗುತ್ತಾರೆ ಆ ಎಲ್ಲ ಉದ್ಯಮಿಗಳು. ಲೇ ಇವಳೆ, ಅವರೆಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಆಫರ್ ಕೊಟ್ಟರು, ನೀನು ಯಾಕೆ ಬೇಡ ಅಂದೆ? ನಿನಗೆ ನಿಜವಾಗ್ಲೂ ಇಷ್ಟ ಇಲ್ವಾ? ಏನಿಲ್ಲ ಅಂದರೂ 8 ಆಫರ್ ಬಂದಿತ್ತು ನಿನಗೆ, ಕಡಿಮೆ ಅಂದರೂ 50 ಲಕ್ಷ ಸಿಗ್ತಾಯಿತ್ತು, ಮತ್ತ್ಯಾಕೆ ರಿಜೆಕ್ಟ್ ಮಾಡಿದೆ ಎಂದು ಕೇಳುವ ಋಷ್ ನೋಟ್ಸ್ ಬರೆಯುತ್ತಿದ್ದ ಹೆಣ್ಣಿನ ಕೈಯಿಂದ ಪೆನ್ ಕಿತ್ತುಕೊಂಡರೆ, ಹ್ಞೂ, ಈಗ ಸಿಗೋದು 50 ಲಕ್ಷದ ಜೊತೆಗೆ ಮತ್ತೊಂದು 50 ಲಕ್ಷದ ಕಾಂಟ್ರಾಕ್ಟ್ ಪಡೆದು ನಿನ್ನ 1 ಕೋಟಿ ಸಾಲ ತೀರಿಸಿ ನಿನ್ನನ್ನು ಬಿಟ್ಟು ಹೋಗ್ಲಾ ಎಂದು ಗಂಭೀರವಾಗಿ ಕೇಳುತ್ತಾಳೆ ಋತ್ವಿ. ತಕ್ಷಣ ಹುಬ್ಬು ಬೆಸೆದ ಋಷ್ನ ಬಾಯಿ ಮಾತನಾಡಲಿಲ್ಲ, ಬದಲಾಗಿ ಮಾತನಾಡಿದ್ದು ಅವನ ಕೈ, ಅದು ಸಹ ಕಿಟಕಿಯ ಗಾಜಿನ ಜೊತೆಗೆ. ಅಂದರೆ ಹುಡುಗ ಕೋಪದಿಂದ ಕೈಯನ್ನು ಕಿಟಕಿಯ ಗಾಜಿಗೆ ಬಡಿದು ಬಿಟ್ಟಿದ್ದ. ಅವನ ಈ ನಡೆಯಿಂದ ಬೆದರಿದ ಋತ್ವಿ ಋಷ್ ಎನ್ನುತ್ತಾ ಅವನ ಹತ್ತಿರ ಬಂದರೆ, ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ತಾನೇ, ಮತ್ತ್ಯಾಕೆ ಬರ್ತಾ ಇದೆಯಾ? ಹೋಗ್ತಾ ಇರು ಇಲ್ಲಿಂದ. ಸಾಲ ಅಂತೆ ಸಾಲ ಕೊಟ್ಟು ಹೋಗ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ನೋಡು. ನೀನು 10 ನಿಮಿಷ ನನ್ನಿಂದ ದೂರ ಆದರೂ ಸಾಯೋ ಹಾಗೆ ಆಗುತ್ತೆ ನನಗೆ ಎನ್ನುವ ಋಷ್ನ ರಕ್ತಸಿಕ್ತ ಕೈ ಹಿಡಿದ ಋತ್ವಿ, ನಾನು ಹೋಗ್ಲಾ ಅಂತ ಕೇಳಿದ್ದಷ್ಟೇ, ನೀನಾಗಿ ನೀನೇ ಹೋಗು ಅನ್ನದೇ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿದೆ ತಾನೇ. ನಿಂಗೂ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ಅರ್ಥವೇ ಆಗಲ್ಲ ಎಂದು ಕಣ್ಣು ತುಂಬಿಕೊಂಡರೆ, ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡ ಋಷ್, ಅದೆಲ್ಲ ನಂಗೆ ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಹೋಗಬೇಡ ಅಷ್ಟೇ ಎನ್ನುತ್ತಾನೆ. 1 ವಾರದ ನಂತರ ಋಷ್ ಮತ್ತು ಋತ್ವಿ ದುಬೈಗೆ ಹೊರಡುವ ಸಿದ್ಧತೆ ಮಾಡುತ್ತಾರೆ. ತನಗೆ ಬಂದ ಪ್ರೈಸ್ ಮನಿಯಲ್ಲಿ ಅರ್ಧ ಹಣವನ್ನು ಋಷ್ ನಡೆಸುವ ಆಶ್ರಮಕ್ಕೆ ಅವನಿಂದಲೇ ದಾನ ಕೊಡಿಸುತ್ತಾಳೆ ಋತ್ವಿ. ಆಗ ಋಷ್, ನಿನ್ನ ಖರ್ಚಿಗೆ ಇಡೇ ಇವಳೆ ಮುಂದೆ ಉಪಯೋಗಕ್ಕೆ ಬರಬಹುದು ಎಂದರೆ ನನಗೆ ಖರ್ಚು ಮಾಡೋಕ್ಕೆ ನನ್ನ ಗಂಡ ನೀನೇ ಇದೆಯಲ್ಲ ಎನ್ನುತ್ತಾಳೆ. ಹಾಗೆ ಋಷ್ 3 ದಿನಗಳ ಫ್ರೀ ಟ್ರಿಪ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ 4 ದಿನ ನಾನೇ ಟಿಕೆಟ್ ಬುಕ್ ಮಾಡಲಾ ಎಂದಾಗ, ಅದರ ಅಗತ್ಯ ಏನಿಲ್ಲ ಬಿಡು, ಅಲ್ಲಿಗೆ ಹೋಗಿ ಹನಿಮೂನ್ ಮಾಡಬೇಕು ಅಂತ ಯಾವುದಾದರೂ ರೂಲ್ಸ್ ಇದೆಯಾ? ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ, ಅದೇ ಹಣವನ್ನು ಆಶ್ರಮದ ಮಕ್ಕಳಿಗೆ ಕೊಡು, ಏನೋ ಫ್ರೀಯಾಗಿ ಸಿಗ್ತಾ ಇರೋದಕ್ಕೆ ಹೋಗೋಣ ಅಂದಿದ್ದು ಎನ್ನುವ ಋತ್ವಿಗೆ, ನಂಬರ್ 1 ಕಂಜೂಸ್ ನೀನು. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಜೀವನವನ್ನು ಎಂಜಾಯ್ ಮಾಡದೆ ಹಾಗೆ ಹೋಗೋದಾ? ಇರುವಷ್ಟು ದಿನ ಚೆನ್ನಾಗಿರಬೇಕು ಕಣೆ ಇವಳೆ ಎಂದು ಮೂತಿ ಉದ್ದ ಮಾಡುತ್ತಾನೆ ಋಷ್. ಅಂತೂ ಇಂತೂ ದುಬೈಗೆ ಬರ್ತಾರೆ ಋತ್ವಿ ಮತ್ತು ಋಷ್. ಈಗಾಗಲೇ ಹೋಟೆಲ್ ಮತ್ತು ಟ್ಯಾಕ್ಸಿ ಬುಕ್ ಮಾಡಿದ್ದರಿಂದ ವಿಮಾನ ನಿಲ್ದಾಣದಿಂದಲೇ ಟ್ಯಾಕ್ಸಿಯಲ್ಲಿ ಹೋಗುತ್ತಾರೆ. ಮಾರ್ಗ ಮಧ್ಯೆ ಅಲ್ಲಿನ ರಸ್ತೆಗಳನ್ನು ನೋಡುವ ಋತ್ವಿ, ಎಷ್ಟು ಕ್ಲೀನಾಗಿದೆ ಅಲ್ವಾ ಎಂದರೆ, ಹ್ಞೂ ಕಣೆ ಇವಳೆ, ಇಲ್ಲಿನ ಜನಸಂಖ್ಯೆ ಬಹಳ ಕಡಿಮೆ, ಹಾಗಾಗಿ ಇಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಎನ್ನುತ್ತಾ ತನಗೆ ತಿಳಿದ ಅಲ್ಲಿಯ ಕೆಲವೊಂದು ಮಾಹಿತಿಗಳನ್ನು ಅವಳ ಹತ್ತಿರ ಹಂಚಿಕೊಳ್ಳುತ್ತಾನೆ ಋಷ್. ಐಷಾರಾಮಿ ಹೋಟೆಲ್ನ ಸುಸಜ್ಜಿತ ಐಷಾರಾಮಿ ರೂಮದು. ವಿಮಾನದ ಆಯಾಸ ಕಳೆಯಲು ಫ್ರೆಶ್ ಆಗಿ ಹೊಟ್ಟೆಗೆ ಸ್ವಲ್ಪ ತಿಂದು ಮಲಗಿ ರೆಸ್ಟ್ ಮಾಡುವ ಜೋಡಿ ಆಯಾಸ ಕಳೆದ ನಂತರ ದುಬೈ ಸುತ್ತಲು ಹೋಗುತ್ತಾರೆ. ಅಲ್ಲಿಯ ನವಮಾದರಿಯ ದೊಡ್ಡ ದೊಡ್ಡ ಕಟ್ಟಡಗಳು ಕತ್ತಲೆಯ ಹೊತ್ತಲ್ಲಿ ಹೊಳೆಯುವ ಬೆಳಕಿನ ಗುಚ್ಛಗಳ ಹಾಗೆ ಕಾಣುವಾಗ ಅವುಗಳನ್ನು ಬೆರಗುಗಣ್ಣಿನಿಂದ ನೋಡುವ ಋತ್ವಿ, ಅಬ್ಬಾ ಎಷ್ಟು ಚಂದವಿದೆ ಅಲ್ವಾ, ಅದಕ್ಕೆ ಇಲ್ಲಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಎನ್ನಲು ಭಾರತ ಮತ್ತು ದುಬೈನ ಹಣದ ಮೌಲ್ಯದ ವ್ಯತ್ಯಾಸದ ಬಗ್ಗೆ ಹೇಳುವ ಋಷ್,
ಎಷ್ಟೋ ಜನ ಭಾರತದಲ್ಲಿ ಚೆನ್ನಾಗಿ ಓದಿ ಇಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ ಕಣೆಯವಳೆ. ಆದರೆ ಅವರ ಗ್ರಹಚಾರಕ್ಕೆ ಇಲ್ಲಿ ಅವರ ಖರ್ಚು ಕಳೆದು ಉಳಿಯುವುದು ಅಲ್ಪ ಸ್ವಲ್ಪವೇ. ಅದಕ್ಕೆ ನಮ್ಮ ದೇಶವೇ ಬೆಸ್ಟ್ ಎಂದಾಗ ನೀನು ದೊಡ್ಡ ಮೆಂಟಲ್ ಮಂಜನೇ ಆದರೂ, ಎಣ್ಣೆ ಮಾಸ್ಟರೇ ಆದರೂ, ದೊಡ್ಡ ಕುಡುಕನೇ ಆದರೂ ಇಷ್ಟೆಲ್ಲ ವಿಷಯಗಳನ್ನು ತಿಳಿದು ಬಿಟ್ಟಿದೀಯಾ. ಗುಡ್ ಕಾರ್ಡ್ ಕರಡಿ, ಐ ಲೈಕ್ ಯು ಎಂದು ಅವನನ್ನು ಅಣಕಿಸಿ ನಗುವ ಹುಡುಗಿಯ ತೋಳಿಗೆ ತೋಳು ಬೆಸೆದು, ನೀನು ಅಷ್ಟೇ ಬಿಳಿ ಹೆಗ್ಣ ಆದರೂ, ಪುಟ್ಟ ಪಿಶಾಚಿ ಆದರೂ, ಬಾಟ್ಲಿ ಬೇಬಿ ಆದರೂ ಫ್ರೀಯಾಗಿ ಬಂದ ದುಡ್ಡು ಬಡವರಿಗೆ ದಾನ ಮಾಡುವ ಒಳ್ಳೆಯ ಹುಡುಗಿ. ನನಗೂ ನೀನು ಇಷ್ಟ ಆದೆ ಎಂದು ತಾನು ಸಹ ಅವಳನ್ನು ಅಣಕಿಸಿ ನಗುತ್ತಾನೆ ಋಷ್. ತಡರಾತ್ರಿಯವರೆಗೂ ದುಬೈ ಶಾಪಿಂಗ್ ಮಾಡಿ ಹೊರಗಡೆಯೇ ಊಟ ಮುಗಿಸಿ ಹೋಟೆಲ್ ರೂಮಿಗೆ ಬರ್ತಾರೆ. ಹೋಟೆಲ್ನ ಬಾಲ್ಕನಿಯಲ್ಲಿ ನಿಂತ ಋತ್ವಿ ಆ ಕತ್ತಲ ರಾತ್ರಿಯಲ್ಲಿ ಹೊರಗಿನ ಪಟ್ಟಣದ ಫೋಟೋ ತೆಗೆಯುವಾಗ ಅವಳನ್ನು ಹಿಂದಿನಿಂದ ಬಳಸುವ ಋಷ್ ಇಲ್ಲಿನ ಸಿಹಿ ನೆನಪಿಗಾಗಿ ನಮ್ಮದು ಒಂದೆರಡು ಫೋಟೋ ತೆಗಿಯೇ ಇವಳೆ ಎಂದಾಗ, ಅದನ್ನು ಹೇಳಬೇಕಾ ಇವನೇ ಎಂದು ನಕ್ಕು ಅವನೊಂದಿಗೆ 10 ಸೆಲ್ಫಿ ತೆಗೆದುಕೊಳ್ಳುತ್ತಾಳೆ ಋತ್ವಿ. ಮೆತ್ತನೆಯ ಹಾಸಿಗೆಯ ಮೇಲೆ ಮೈ ಚೆಲ್ಲಿದ ಹೆಣ್ಣನ್ನು ಬಳಸುವ ಋಷ್, ನನಗೊಂದು ಆಸೆ ಇದೆ, ಹೇಳಾ? ಹೇಳಿದರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದು ಜಗಳಕ್ಕೆ ಬರಬಾರ್ದು ನೀನು ಎಂದಾಗ ಋತ್ವಿ, ಜಗಳ ಆಡೋಕೆ ಅಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿಂದ ಇಲ್ಲಿಗೆ ಬರಬೇಕಾ? ಅದೇನು ಹೇಳು ಎನ್ನುತ್ತಾಳೆ. ನನಗೆ ನಿನ್ನನ್ನು ಸಂಪೂರ್ಣವಾಗಿ ನೋಡಬೇಕು ಎನ್ನುವ ಆಸೆ ಎನ್ನುತ್ತಾ ಅವಳೆದೆಯ ಮೇಲೆ ತಲೆ ಇಡುವ ಋಷ್ನ ಮಾತು ಅರ್ಥವಾಗದ ಋತ್ವಿ, ಹಾಗಂದ್ರೆ ಏನು? ನೋಡಿದ್ದೀಯಲ್ಲ ಎಂದಾಗ, ಹಾಗಲ್ಲ ಕಣೆಯವಳೆ, ಸಂಪೂರ್ಣವಾಗಿ ಅಂದರೆ ಸಂಪೂರ್ಣ ನಗ್ನವಾಗಿ ಅಂದಿದ್ದು ನಾನು. ಹುಟ್ಟುಡುಗೆಯಲ್ಲಿ ಅಂದಿದ್ದು. ಆ ಅಧಿಕಾರ ಹೆಣ್ಣು ಹುಟ್ಟಿದಾಗ ಅವಳ ತಂದೆಗೆ, ಅವಳು ವಯಸ್ಸಿಗೆ ಬಂದಾಗ ಅವಳ ಗಂಡನಿಗೆ ಮಾತ್ರವೇ ಇರೋದು ಅಲ್ವಾ? ನನಗೆ ಆ ಅಧಿಕಾರ ಬೇಕು. ಇದುವರೆಗೂ ನಾವು ಸೇರಿದ್ದರೂ ನನಗೆ ಆ ಅಧಿಕಾರ ಕೊಟ್ಟಿಲ್ಲ ನೀನು. ಯಾವಾಗಲೂ ನಾಚಿಕೊಂಡು ನಿನ್ನನ್ನು ನೀನು ಬೆಡ್ಶೀಟ್ನೊಳಗೆ ಅಡಗಿಸಿ ಬಿಡ್ತೀಯ ಅಥವಾ ಲೈಟ್ ಆಫ್ ಮಾಡು ಅಂತೀಯ. ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ, ನನಗೆ ಆ ಅಧಿಕಾರ ಕೊಡ್ತೀಯಾ? ನಾನು ನಿನಗೆ ನನ್ನನ್ನು ಸಂಪೂರ್ಣವಾಗಿ ನಗ್ನವಾಗಿ ನೋಡುವ ಅಧಿಕಾರ ಕೊಡಲು ಸಿದ್ಧ. ಹಾಗೆ ನೀನು ಕೂಡ ನನಗೆ ಕೊಡು. ನಾವು ಇಬ್ಬರು ಒಬ್ಬರ ಎದುರಿಗೆ ಮತ್ತೊಬ್ಬರು ಬೆತ್ತಲೆಯಾಗೋಣ ಎನ್ನುತ್ತಾನೆ. ಅವನ ಎಗ್ಗು ಸಿಗ್ಗಿಲ್ಲದ ಮಾತುಗಳನ್ನು ಕೇಳಿಯೇ ಅವಳ ಹೃದಯದ ಗತಿ ವೇಗ ಪಡೆದುಕೊಂಡು ಬಿಟ್ಟಿತ್ತು. ಅವನು ಹೇಳಿದ್ದು ಸತ್ಯವೇ. ಇದುವರೆಗೂ ತನ್ನನ್ನು ತಾನು ಅವನೆದುರು ಮುಕ್ತವಾಗಿ ತೆರೆದಿಟ್ಟಿರಲಿಲ್ಲ ಋತ್ವಿ. ಭಯವೋ ನಾಚಿಕೆಯೋ ಏನೋ ಒಂದು, ಒಟ್ನಲ್ಲಿ ಈ ವಿಚಾರವಾಗಿ ಋಷ್ ಎಷ್ಟೇ ಮುಂದುವರಿಯಲು ನೋಡಿದರೂ ಇವಳ ಒಪ್ಪಿಗೆ ಮಾತ್ರ ಸಿಗುತ್ತಿರಲಿಲ್ಲ. ಯಾಕೆ ಅವಳೆ ನಿನ್ನ ಹಾರ್ಟ್ ಬೀಟ್ ಜೋರಾಗಿ ಬಿಡ್ತು? ಹೆದರಿಕೆಯಾ? ನಾನೇನು ನಿನ್ನನ್ನು ತಿಂದು ಬಿಡಲ್ಲ. ಏನೋ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಮಾಮೂಲಿ ಹೇಳೋ ಹಾಗೆ ಬೇಡ ಅನ್ನು, ಸುಮ್ಮನೆ ಆಗ್ತೀನಿ, ಅದ್ಬಿಟ್ಟು ಹೀಗೆ ಹೆದರಬೇಡ ಎನ್ನುವ ಋಷ್ ಅವಳ ಹಣೆಗೆ, ಕೆನ್ನೆಗೆ, ಮೂಗುಗಲ್ಲಕ್ಕೆ ಮುತ್ತಿಟ್ಟು ತುಟಿಗೆ ತುಟಿ ಬೆರೆಸಿದ ಬಳಿಕ, ಲೇ ಇವಳೆ ಒಪ್ಪಿಗೆ ಕೊಡೆ, ಗಂಡ ಹೆಂಡತಿಯ ನಡುವೆ ಇದೆಲ್ಲ ಇರಲ್ವಾ? ನಾನು ನಿನ್ನನ್ನು ಬಿಟ್ಟು ಬೇರೆಯವರ ಹತ್ತಿರ ನನ್ನ ಆಸೆಯನ್ನು ಕೇಳೋಕೆ ಆಗುತ್ತಾ? ಹೇಳು ಎಂದು ಕಣ್ಣಲ್ಲೇ ಮನವಿ ಮಾಡಿದರೆ 1-2 ನಿಮಿಷ ಅವನನ್ನೇ ನೋಡುವ ಋತ್ವಿ, ನನ್ನ ತನುಮನವೆಲ್ಲ ನಿನ್ನದೇ ಆದಮೇಲೆ ಇನ್ನೇನು ಎಂದುಕೊಂಡು ಅದಕ್ಕೂ ಸಹ ಒಪ್ಪಿಗೆ ಕೊಡುತ್ತಾಳೆ. ಅವಳ ಒಪ್ಪಿಗೆಯಿಂದ ಖುಷಿಯಾಗಿ ಮುಂದುವರೆದ ಋಷ್ ಅವಳನ್ನು ಹುಟ್ಟುಡುಗೆಯಲ್ಲಿ ನೋಡುವ ಮೂಲಕ ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳುತ್ತಾನೆ. ಆ ಮೂಲಕ ಅವರಿಬ್ಬರ ನಡುವಿದ್ದ ಸಣ್ಣ ನೂಲಿನೆಳೆಯ ಅಂತರವನ್ನು ಸಹ ಕಡಿಮೆ ಮಾಡಿ ಪೂರ್ಣ ಪ್ರಮಾಣದ ಗಂಡ ಹೆಂಡತಿಯಾಗುತ್ತಾರೆ. ಜೊತೆಗೆ ಇಬ್ಬರು ದೈಹಿಕವಾಗಿ ಬೆರೆಯುವ ಮೂಲಕ ತಮ್ಮ ಜೀವನದ ಮಹತ್ತರ ಘಟ್ಟಕ್ಕೆ ಮುನ್ನುಡಿ ಬರೆಯುತ್ತಾರೆ. ನಂತರದ 2 ದಿನವನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದ ಋಷ್ ಡಾರ್ಜಿಲಿಂಗ್ನಲ್ಲಿ ಹನಿಮೂನ್ ಬಿಟ್ಟು ಊರು ಸುತ್ತಿದ ತಪ್ಪನ್ನು ಇಲ್ಲಿಯೂ ಮಾಡದೆ ಋತ್ವಿ ತಾನಾಗಿ ಊರು ತಿರುಗಲು ಹೋಗೋಣ ಬಾ ಎಂದಾಗ, ಇಲ್ಲಿಗೆ ಬಂದಿರೋದು ಹನಿಮೂನ್ಗೆ, ಅದರ ಕಡೆ ಗಮನ ಕೊಡು ಎಂದು ನಗುತ್ತಲೇ ಅವಳನ್ನು ಕಾಡಿಸಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದ. ಒಟ್ಟಿನಲ್ಲಿ ದುಬೈನ 3 ದಿನದ ಟ್ರಿಪ್ ವ್ಯರ್ಥವಾಗಲಿಲ್ಲ. ಹೇ ಕುಡ್ಕ, ನಿಂಗೆ ಆಶ್ಚರ್ಯ ಅಲ್ವಾ? ಇದುವರೆಗೂ ನಿನ್ನ ಮನಸ್ಸಲ್ಲಿ ಜಾಗ ಕೊಡು, ನನಗೆ ಪ್ರೀತಿ ಕೊಡು, ಮತ್ತೆ ನಿಂಗೆ ಗಂಡನ ಸ್ಥಾನ ಕೊಡ್ತೀನಿ, ದಾಂಪತ್ಯ ಆರಂಭಿಸಲು ಒಪ್ಪಿಗೆ ಕೊಡ್ತೀನಿ ಅನ್ನುತ್ತಿದ್ದ ನಾನು ಇದ್ದಕ್ಕಿದ್ದಂತೆ ಯಾಕೆ ಒಪ್ಪಿಗೆ ಕೊಟ್ಟೆ ಅಂತ? ಯಾಕಂದರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಅಷ್ಟೇ ನಂಬುತ್ತೇನೆ ನಿನ್ನನ್ನು. ನಿಂಗೆ ಇಷ್ಟ ಮತ್ತು ಪ್ರೀತಿಯ ವ್ಯತ್ಯಾಸ ಗೊತ್ತಿಲ್ಲ, ಆಸೆ ಮತ್ತು ಅಗತ್ಯದ ವ್ಯತ್ಯಾಸ ಗೊತ್ತಿಲ್ಲ, ಆದರೆ ನನಗೆ ಎಲ್ಲವೂ ಗೊತ್ತು.
ನನಗೆ ನಿನ್ನ ಮೇಲಿರುವುದು ಶುದ್ಧ ಪ್ರೀತಿ. ನೀನು ಕುಡುಕ ಕೆಡುಕ ಯಾರೇ ಆಗಿರು, ನನಗೆ ನೀನೇ ಇಷ್ಟ. ನಮ್ಮ ಮೊದಲ ಭೇಟಿಯಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆಸಿದ್ದ ನಿನ್ನನ್ನು ಕೊಲ್ಲುವಷ್ಟು ಕೋಪ ಇತ್ತು ನನಗೆ. ಯಾಕಂದರೆ ನನಗೆ ಬುದ್ಧಿ ಬಂದಾಗಿಂದ ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಶೀಲ ಉಳಿಸಿಕೊಂಡಿದ್ದೆ ಗೊತ್ತಾ. ಆ ಮುಂಬೈನ ರಾಕ್ಷಸಿ ಮನೆಯಲ್ಲಿದ್ದಾಗ ಕೂಡ ಯಾವ ಗಂಡು ಪ್ರಾಣಿಯೂ ನನ್ನ ಹತ್ತಿರ ಸುಳಿಯದ ಹಾಗೆ ನೋಡಿಕೊಂಡಿದ್ದೆ. ಆದರೆ ನಾನು ನಶೆಯಲ್ಲಿದ್ದಾಗ ನನ್ನ ಪರಿಸ್ಥಿತಿಯ ಲಾಭ ಪಡೆದು ನನ್ನ ಶೀಲ ದೋಚಿದ್ದು ನೀನು. ಅದಕ್ಕೆ ನಿನ್ನನ್ನು ಕಂಡಾಗ ನನಗೆ ಅಷ್ಟು ಕೋಪ ಬರ್ತಾಯಿತ್ತು. ನಿವಿ ಅತ್ತಿಗೆ ನನ್ನ ಹತ್ರ ಮದುವೆಯ ಬಗ್ಗೆ ಹೇಳಿದಾಗೆಲ್ಲ ನೀನು ಮುಟ್ಟಿರುವ ಈ ದೇಹವನ್ನು ಬೇರೆಯವರಿಗೆ ಹೇಗೆ ಒಪ್ಪಿಸುವುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಕೊನೆಗೆ ನೀನೇ ನನ್ನ ಗಂಡನಾದೆ ಎನ್ನುವ ಸಮಾಧಾನ ಆಯಿತು. ಮದುವೆ ಆದಮೇಲೆ ಪ್ರೀತಿ ಹೇಳಿದರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನಿಸಬಹುದು. ಆದರೆ ನನ್ನ ಪ್ರಕಾರ ಪ್ರೀತಿ ತುಂಬ ಮುಖ್ಯ. ನಾನಂತೂ ಹುಟ್ಟಿದಾಗಿನಿಂದ ಇದುವರೆಗೂ ಯಾರೊಬ್ಬರ ಪ್ರೀತಿಯನ್ನು ಕಾಣದೆ ಬೆಳೆದ ಹೆಣ್ಣು. ಈಗ ನಿನ್ನೊಬ್ಬನ ಪ್ರೀತಿಗಾಗಿ ಪ್ರಾಮಾಣಿಕವಾಗಿ ಹಂಬಲಿಸುತ್ತಿದೆ ನನ್ನ ಮನ. ಇದುವರೆಗೂ ನಿನಗೆ ನನ್ನ ಮೇಲೆ ಹುಟ್ಟದ ಪ್ರೀತಿ, ನಿನ್ನ ಅಂಶವನ್ನು, ನಿನ್ನ ಮಗುವನ್ನು ನಾನು ನಿನಗೆ ಹೆತ್ತುಕೊಟ್ಟ ನಂತರ ಹುಟ್ಟಬಹುದು ಎನ್ನುವ ನಿರೀಕ್ಷೆಯಿಂದ ನಿನ್ನಲ್ಲಿ ಒಂದಾಗುವ ತೀರ್ಮಾನ ಮಾಡಿದ್ದು ನಾನು. ಕಾಯ ವಾಚ ಮನಸ ನಿನ್ನನ್ನು ಗಂಡನೆಂದು ಒಪ್ಪಿ ಪ್ರೀತಿಸಿದ ಮೇಲೆ ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳುವುದರಲ್ಲಿ ಯಾವ ತಪ್ಪು ಕಾಣಲಿಲ್ಲ ನನಗೆ. ಅದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟು ನಿನ್ನೊಂದಿಗೆ ಬೆರೆತಿದ್ದು. ಹಾಗಂತ ಇದನ್ನೇ ಅಡ್ವಾಂಟೇಜ್ ತೆಗೆದುಕೊಳ್ಬೇಡ ಕುಡ್ಕ. ಜಾಸ್ತಿ ದಿನ ಕಾಯಿಸದೆ ನಿನ್ನ ಮನಸ್ಸಲ್ಲಿ ನನಗೊಂದು ಪುಟ್ಟ ಜಾಗ, ಜೊತೆಗೆ ನಿನ್ನ ಮುಷ್ಟಿಯಷ್ಟು ಪ್ರೀತಿ ಕೊಟ್ಟರು ಸಾಕು. ಸಾಯೋವರೆಗೂ ನಿನ್ನ ಚರಣದಾಸಿಯಾಗಿ ಬದುಕು ಸವೆಸಿ ಬಿಡ್ತೀನಿ. ಯಾಕಂದರೆ ನಾನು ನಿನ್ನನ್ನು ಅಷ್ಟು ಪ್ರೀತಿಸುತ್ತೇನೆ. ಹಿಂದಿನ ಜೀವನದಲ್ಲಿ ನೀನು ಅತ್ಯಾಚಾರಿ, ಕಾಮುಕ, ವೇಷಾಗೃಹಗಳನ್ನು ಅಲೆಯುವವನು ಏನೇ ಆಗಿರಲಿ, ಆದ್ರೀಗ ನೀನು ನನ್ನ ಗಂಡ. ಅಷ್ಟು ಮಾತ್ರ ಸಾಕು ನನಗೆ. ಮಿಸ್ಟರ್ ಋಷ್ಯಂಕ್ ಚಟರ್ಜಿ, ನಾನು ಪ್ರಾಮಾಣಿಕವಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಹೃದಯಾಂತರಾಳದಿಂದ ನಿಮ್ಮನ್ನು ಪೂಜಿಸಿ ಆರಾಧಿಸುತ್ತೇನೆ. ಇಂತಿ ನಿನ್ನ ಪ್ರೀತಿಗಾಗಿ ಕಾಯುತ್ತಿರುವ, ಇದುವರೆಗೂ ಯಾರ ಪ್ರೀತಿಯನ್ನು ನೋಡದ ಋತ್ವಿ. ಇದಿಷ್ಟನ್ನು ತನ್ನ ಡೈರಿಯಲ್ಲಿ ಬರೆದು ಸದ್ದಿಲ್ಲದೆ ಪ್ಯಾಕಿಂಗ್ ಮುಗಿಸಿದ್ದ ಲಗೇಜ್ ಬ್ಯಾಗ್ಗೆ ತುರುಕಿ ನೆಮ್ಮದಿಯಿಂದ ಮಲಗಿದ್ದ ಋಷ್ನ ತೋಳಿನೊಳಗೆ ಬೆಚ್ಚಗೆ ಸೇರುತ್ತಾಳೆ ಋತ್ವಿ. ಅವಳ ಸ್ಪರ್ಶಕ್ಕೆ ಚೂರೇ ಚೂರು ಕಣ್ತೆರೆದ ಋಷ್, ಅಷ್ಟು ಬೇಗ ಬೆಳಗ್ಗೆ ಆಯ್ತಾ, ಇಂಡಿಯಾಗೆ ವಾಪಸ್ ಹೋಗೋಣ ಎಂದಾಗ, ಇನ್ನೂ ಬೆಳಗ್ಗೆ ಆಗಿಲ್ಲ ಕಾಡ್ಕರಡಿ, ನನಗೆ ನಿದ್ರೆ ಬರಲಿಲ್ಲ ಅಂತ ರೂಮಿನ ತುಂಬ ಓಡಾಡ್ತಾ ಇದ್ದೆ ಎನ್ನುವ ಋತ್ವಿ ಅವನ ಮೊಗವನ್ನು ಮುದ್ದಿಸುತ್ತಾ ಅವನು ಯಾವಾಗಲೂ ಸಣ್ಣದಾಗಿ ತಿರುವುವ ಮೀಸೆಯನ್ನು ಕಚ್ಚಿ ಎಳೆದರೆ, ಅಯ್ಯೋ ಪಿಶಾಚಿ, ಏನೇ ಆಯಿತು ನಿಂಗೆ, ನನ್ನ ನಿದ್ರೆಗೆ ಕಲ್ಲು ಹಾಕಿಬಿಟ್ಟೆ ಎಂದು ಗದರುವ ಋಷ್ಗೆ, ಹೇ ಯಾವನೋ ಇವನು ಹನಿಮೂನ್ಗೆ ಬಂದು ಹೀಗೆ ಗುಬ್ರಾಕೊಂಡು ನಿದ್ರೆ ಮಾಡೋನು ಎಂದು ರೇಗಿಸುವ ಮೂಲಕ ನಗಿಸಿ ನಲಿಯುತ್ತಾಳೆ ಋತ್ವಿ. ಒಟ್ಟಿನಲ್ಲಿ ಅವರಿಬ್ಬರ ದುಬೈ ಟ್ರಿಪ್ ಸಕ್ಸಸ್ಫುಲ್ ಆಗಿತ್ತು. ಇದುವರೆಗೂ ಆರಂಭವಾಗಿ ನಿಂತು ಹೋಗುತ್ತಿದ್ದ ಅವರ ದಾಂಪತ್ಯದ ಬಂಡಿಗೆ ಮತ್ತೊಮ್ಮೆ ಚಾಲನೆ ಕೊಟ್ಟಿದ್ದರು ನಮ್ಮ ಎಣ್ಣೆ ಮಾಸ್ಟರ್ ಮತ್ತು ಬಾಟ್ಲಿ ಬೇಬಿ ಜೋಡಿ. ಆದರೆ ಮುಂದಿದೆ ಮಾರಿ ಹಬ್ಬ. ಪಾಪ ಆ ಹುಡುಗಿ ಎಲ್ಲವನ್ನು ತನ್ನ ಡೈರಿಯಲ್ಲಿ ಬರೆದಿಡ್ತಾ ಹೋಗ್ತಾ ಇದ್ದಾಳೆ. ಈ ಎಲ್ಲ ಡೈರಿಗಳೇ ಮುಂದೊಂದು ದಿನ ಅವಳ ಪರವಾಗಿ ಸಾಕ್ಷಿ ಹೇಳುವುದರಲ್ಲಿತ್ತು. ಎಲ್ಲರ ಕಣ್ಣಿಗೂ ಅಪರಾಧಿ ಎಂದು ಕಾಣಿಸಿಕೊಳ್ಳುವ ಋತ್ವಿ ಅಪರಾಧಿಯಲ್ಲ, ಅವಳು ನಿರಪರಾಧಿ ಎಂದು ಸಾಬೀತು ಮಾಡುವುದರಲ್ಲಿತ್ತು ಈ ಡೈರಿಗಳು. ಹೇಗೆ ಏನು ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಕತೆ ಇನ್ನೂ ತುಂಬಾ ಇದೆ. ಮೊದಲೇ ಹೇಳಿದಂತೆ ಇನ್ನು 3 ಟ್ವಿಸ್ಟ್ ಬರುತ್ತೆ ಕಥೆಯಲ್ಲಿ. ಕೊನೆಯ ಟ್ವಿಸ್ಟ್, ಕಥೆಯ ಎಂಡಿಂಗ್ ಎರಡೂ ಒಂದೇ. ಕತೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.